ಸರ್ ನಮಗೆಲ್ಲ ಸಾಹಿತ್ಯದ ಬಗ್ಗೆ ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ನಿಮಗೆ ಮುಖ್ಯವಾಗಿ ನಮಗೆಲ್ಲ ಹೆಣ್ಮಕ್ಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಹೆಣ್ಮಕ್ಳೆಲ್ಲರೂ ಸೇರಿದ್ದೀವಿ ನಾವು. ಹೆಣ್ಮಕ್ಳ ಪರವಾಗಿ ನಾವು ಮಾತಾಡ್ತಾರೆ. ಹೆಣ್ಣು ಅಂತಂದರೆ ಮನೆಯೂ ನೋಡುತ್ತಾಳೆ, ಸಮಾಜ ನೋಡುತ್ತೆ, ಎರಡು ನೋಡುತ್ತಾಳೆ. ನನ್ನ ಧ್ವನಿ ಕೂತರಿಗೆ ಸಹ ನಾನು ನಿಮ್ಮ ಜೊತೆ ಮಾತಾಡಿದ್ದು ಇಷ್ಟ ಆಗ್ತಾ ಇದ್ದೀನಿ. ಇವತ್ತು ನಾವು ಒಂದು ಗಣೆ ಆಗ್ತಿರೋದು ಜನ್ಮದಿನದ ಬಗ್ಗೆ ಆಗಲಿ ಅಣ್ಣನ ಸಾಟಿಯವ್ರ ಬಗ್ಗೆ ಮಾತಾಡ್ಕೊಂಡು ತಿಳಿದಿದ್ದೇವೆ. ಇದು ಮುಖ್ಯವಾಗಿ ಇದು DSS ನಮಗೆ ಎಜುಕೇಷನ್ ಬಗ್ಗೆ ನೀವು ಇಂಪಾರ್ಟೆಂಟ್ ಮಾತಾಡಿದಲ್ವ, ಅದ್ರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ನಾವು ಈಗ ನಾವು ಹೊರಗಡೆ ಹೋಗಿ ನಾವು ಈಗ ಎಲ್ಲ ಪಾಡಿನಲ್ಲಿ ಪ್ರತಿಭಟನೆಯಲ್ಲೆಲ್ಲ ಮಾತಾಡ್ಕೊಂಡು ನೋಡ್ತೀವಿ, ತಿಳಿತೀವಲ್ಲ, ನಾವೆಲ್ಲ ತಿಳ್ಕೊತೀವಿ. ಅದೇ ಮಾತನ್ನು ನಮ್ಮ ಮಕ್ಕಳಲ್ಲಿ ನಾವು ತಿಳಿಸ್ಬೇಕು. ಇವಾಗ ಎಲ್ಲಿ ಹೋಗಿದ್ರಮ್ಮ ಅಂತಂದರೆ ಸ್ವಲ್ಪ ಸ್ನೇಹನೂ ಬೆಳೆಸ್ಕೋಬೇಕು ಮಕ್ಕಳ ಜೊತೆ. ಯಾಕಂದರೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಎಜುಕೇಷನ್ ಕೊಟ್ಟರೆ ನಾವು ಯಾವ ಥರ ಎಜುಕೇಷನ್ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳು ಅಂತಂದರೆ, ಶಾಲೆಗೆ ಹೋಗು, ಪುಸ್ತಕ ಓದು, ಪ್ರಶ್ನೆ ಉತ್ತರ ಮಾಡು, ಮನೆಗೆ ಬಾ. ಅವರಿಗೆ ಜ್ಞಾನವನ್ನು ತಿಳಿತಾ ಇಲ್ಲ ಮಕ್ಕಳಿಗೆ. ಬರೀ ಕ್ವಶನ್ ಆನ್ಸರ್ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರೀ ಬಿಟ್ಟು ಬಿಡು. ನಮ್ಮ ಲೀಡರ್ಸ್ಗಳು ಯಾರಿದ್ದರು, ಹಿಂದಿನ ಕಾಲದಲ್ಲಿ ನಮ್ಮ ಯಾವ್ಯಾವ ಲೀಡರ್ಸ್ಗಳು ಕೆಲಸ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರು ಯಾವ್ಯಾವ ಥರವಾಗಿ ನಮ್ಗೆ ಈ ಎಜುಕೇಷನ್ ಬಗ್ಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಸರ್ ಅವ್ರದ್ದು ಮತ್ತು ನಮ್ದೆಲ್ಲ ಆನಂದ್ ಬಾಸ್ ಆಗಲಿ, ಫಾತಿಮಾ ಶೇಖ್ ಆಗಲಿ, ನಾವು ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಶಿಕ್ಷಣ ಪಡೆಯಲು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಬಗ್ಗೆ ನಾವು ಮಕ್ಕಳಿಗೆ ಅವ್ರಿಗೆ ಅರಿವೆ ಇಟ್ಟರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಯಾರೋ ಇದ್ರು ಮಮ್ಮ ಇವತ್ತು ಅವ್ರದ್ದು ಜನ್ಮದಿನಾಚರಣೆ ಮಾಡಿದ್ರು, ನಾವು ಇವ್ರದ್ದು ಆಯಿತು ನಾವು ಚಾಕ್ಲೇಟ್ ತಿನ್ನಿಸೋದು ಬಂದೀವ ಅಂತಿಲ್ಲ. ನಾವೇನು ತಿಳ್ಕೊಂಡಿರಲ್ಲ, ನಮ್ಮ ಮನೇಲಿ ತಾಯಿಯೇ ಮೊದಲ ಗುರು. ನಮ್ಮ ಮಕ್ಕಳಿಗೆ ತಾಯಿನೇ ಮೊದಲು ಗುರು ಇರ್ತಲ್ಲ. ಅಂದ್ರೆ ನಾವು ಏನು ಕಲಿತೀವಲ್ಲ, ಇವತ್ತೆಲ್ಲ ನೋಡಿದ್ದೀವಿ ಮಾಡಿದ್ದೀವಿ, ಇಂಥವೆಲ್ಲ ಲೀಡರ್ಸ್ಗಳಿಗೆ ನಾವು ಮಕ್ಕಳಿಗೆ ತಿಳಿಸ್ಬೇಕು. ಇವ್ರು ಲೀಡರ್ಸ್ ಇದ್ದಾರೆ, ಇವ್ರ ಬಗ್ಗೆ ಹಿಂಗಿತ್ತು, ಈ ಸ್ಟೋರಿ ನಾವು ಕಲ್ತಿದ್ದೀವಪ್ಪ, ನೀವು ನೋಡ್ರಿ ಇವ್ರ ಬಗ್ಗೆ. ಯಾಕಂದರೆ ಹಿಸ್ಟ್ರಿನಲ್ಲಿ ಮಕ್ಕಳಿಗೆ ಹಿಸ್ಟ್ರಿ ಅನ್ನೋದು ಮತ್ತು ನಮ್ಮ ದೊಡ್ಡ ದೊಡ್ಡ ಲೀಡರ್ಸ್ ಅನ್ನೋದು ಎಲ್ಲ ಮರ್ತು ಬಿಡ್ತಾ ಇದ್ದಾರೆ ಮಕ್ಕಳು ದಿನಗಳಲ್ಲಿ. ಅವರಿಗೆ ಬರೀ ಗೂಗಲ್ ಹೊಡೀರಿ, ಏನು ಬರ್ತಾ ಅಷ್ಟೇ ತಿಳ್ಕೊರಿ. ಗೂಗಲ್ನಲ್ಲಿ, ಮೊಬೈಲ್ನಲ್ಲಿ, TV ನೋಡುವಂತಿಲ್ಲ. ತಾಯಿ ಕಲಿಸಿದಂಥ ಶಾಲೆಯಲ್ಲಿ ಓದಿದಂಥ ಅವೆಲ್ಲ ನೆನ್ಪಿರ್ತಾರೆ. ಶಾಲೆಯಲ್ಲಿ ನಾವು 6 ತಾಸು 5 ತಾಸು ನಮ್ಮ ಮಕ್ಕಳು ಕಲಿತಾರಲ್ಲ, ಅದು ಬಹಳ ಮುಖ್ಯವಾಗಿದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ತಾಯಿಯನ್ನು ನಾವು ಅಡುಗೆ ಮಾಡ್ಕೋತಾ, ಮಕ್ಕಳಿಗೆ ಅವರಿಗೆ ರೆಡಿ ಮಾಡಿಸ್ಕೋತಾ, ಅವರಿಗೆ ನಾವು ಮಲಗಿಸ್ತಾ, ಏನೇನೋ ಯಾವ ಇತಿಹಾಸದ ನಾವೇನು ಕಥೆಗಳನ್ನು ತಿಳಿಸ್ತೇವೆ.